Hello everyone, welcome back to the channel. ನಾನು ಈ ವಿಡಿಯೋದಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಯಾವಾಗ ಅಪ್ಲಿಕೇಶನ್ ಹಾಕೋದು, ಯಾವ ಥರ ಅಪ್ಲಿಕೇಶನ್ ಹಾಕೋದು ಎಲ್ಲದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡಕ್ ಹೋಗ್ತಿದ್ದಾರೆ ಅಂದ್ರೆ ಸೆಕ್ಷನ್ ಕಂಟ್ರೋಲರ್ ಈ ಪೋಸ್ಟ್ಗೋಸ್ಕರ ಇವರು ರೆಕ್ರೂಟ್ಮೆಂಟ್ ಮಾಡಕ್ ಹೋಗ್ತಿದ್ದಾರೆ. ಅಪ್ಲಿಕೇಶನ್ ಬಂದು 15/9/2025 ಓಪನ್ ಆಗುತ್ತೆ. ನೀವು ಅಕ್ಟೋಬರ್ 14ವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇದರ ಪೇ ಲೆವೆಲ್ ನೋಡೋದಾದ್ರೆ 6 ಆಗಿರುತ್ತೆ. ಅಂದ್ರೆ ನಿಮಗೆ ಸ್ಟಾರ್ಟಿಂಗ್ ಇಂದ ಸಂಬಳ 35,400 ಶುರುವಾಗುತ್ತೆ. ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ A2 ಇರಬೇಕು. ಇನ್ನು ಏಜ್ ಲಿಮಿಟ್ 1/1/2026 ನೋಡಿದಾಗ ನಿಮ್ಮ ಏಜ್ 20 ಮೇಲೆ 33 ಒಳಗಿರಬೇಕು. ಇನ್ನು ಟೆಂಟೇಟಿವ್ ವ್ಯಾಕೆನ್ಸಿ ನೋಡೋದಾದ್ರೆ 368 ಇದೆ. ಇದು ಜಾಸ್ತಿ ಆದ್ರೂ ಆಗ್ಬೋದು, ಕಡಿಮೆ ಆದ್ರೂ ಆಗ್ಬಹುದು. ಸೊ ಸದ್ಯಕ್ಕೆ ಇನ್ನೂ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಿಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಈ ವೆಬ್ಸೈಟ್ಸ್ ಗಳಲ್ಲಿ 15/9/2025 ಬಿಡ್ತಾರೆ. ಆಗ ಬಿಟ್ಟಾಗ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಇದನ್ನ ನ್ಯೂಸ್ ಪೇಪರ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ಸೆಕ್ಷನ್ ಕಂಟ್ರೋಲರ್ ಪೋಸ್ಟ್ ಏನಾದ್ರು ನೀವು ಕಾಯ್ತಾ ಇದ್ರೆ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿ, ಜಾಸ್ತಿ ವರ್ಕ್ ಮಾಡೋಕ್ಕೆ ಶುರು ಮಾಡಿ. ಸೊ ಈ ಅಪ್ಲಿಕೇಶನ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನೆಲ್ಲ ಬರೆದು ನೀವು ಈ ಪೋಸ್ಟ್ಗೆ ಜಾಯ್ನ್ ಆಗ್ಬೋದು. ಸೊ ನೀವು ಎಷ್ಟು ಜಾಸ್ತಿ ಪ್ರಿಪೇರ್ ಆಗ್ತೀರಾ ಅಷ್ಟು ಒಳ್ಳೆಯದು. ಯಾಕೆ ಅಂದರೆ ಇನ್ನು ಸ್ವಲ್ಪ ದಿನಗಳಲ್ಲೇ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಹಾಗೆ ಎಕ್ಸಾಮ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.